ಈಗ ನೋಡಿ ಅಲ್ಲ ಒಳಗಡೆ ತಾವು ಗಮನಿಸಿರ್ಬೋದು, ಹಲವಾರು ಜನ ನಿಂತ್ಕೊಂಡಿದ್ದಾರೆ. ವಯಸ್ಸಾಗಿರೋರು ಇದ್ದಾರೆ, ಗರ್ಭಿಣಿ ಸ್ತ್ರೀಯರಿದ್ದಾರೆ, ಹಲವಾರು ಜನ ಕುತ್ಕೊಳಕ್ಕೆ ಆಗದಿರೋಂಥವ್ರು ನಿಂತ್ಕೊಂಡು ಗಂಟೆಗಳ ಗಟ್ಟೆ ಕಾಯೋ ಪರಿಸ್ಥಿತಿ ಇದೆ. ಇದಕ್ಕೆ ಮೂಲ ಕಾರಣ ಏನಂದ್ರೆ ಒಬ್ಬ ವೈದ್ಯಾಧಿಕಾರಿ ಇರುವಂಥದ್ದು. ಈಗ ಅಲ್ಲಿ ಕುಳಿತುಕೊಳ್ಳೋಕೆ ಆಸನದ ವ್ಯವಸ್ಥೆ ಕೂಡ ಇರ್ಲಿಲ್ಲಲ್ಲ ಕಳೆದ ಬಾರಿ ಬಂದಾಗ. ಅದೇ ರೀತಿ ನಾನು ತಿಳಿಸಿದ್ದೆ ತಮ್ಮ ಮಾಧ್ಯಮದವ್ರ ಮುಂದೆ ಈ ಒಂದು ಸಮಸ್ಯೆಗಳಿಗೆ ನಮ್ಮ ಜೈ ಫೌಂಡೇಶನ್ ಕಡೆಯಿಂದ. ಅದೇ ರೀತಿ ಕುಳಿತುಕೊಳ್ಳೋಕೆ ಆಸನದ ವ್ಯವಸ್ಥೆಯನ್ನು ಕೂಡ ನಾನೀಗ ಇವತ್ತಿನ ದಿನ ನಾನು ಆಸ್ಪತ್ರೆಗೆ ನೀಡ್ತಾ ಇದ್ದೀನಿ. ಯಾಕಂದ್ರೆ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಒಂದು ಚಿಕ್ಕ ಕೊಡುಗೆ ಹಾಸ್ಪಿಟಲ್ಗೆ ಬರುವಂತ ಆಸ್ಪತ್ರೆಗೆ ಬರುವಂತ ಗರ್ಭಿಣಿ ಸ್ತ್ರೀಯರಾಗಿರ್ಬೋದು, ವಯಸ್ಸಾಗಿರೋರ್ಬೋದು, ಬಹಳಷ್ಟು ಸಮಯ ನಿಂತ್ಕೊಳಕ್ ಆಗಲ್ಲ. ಈಗ ನಾನು ಈಗ ಹೋದಾಗ ಕೂಡ ವೈದ್ಯರನ್ನ ಭೇಟಿ ಮಾಡಕ್ಕೆ ಅವ್ರು ಎಷ್ಟೋ ಒಂದು 20 ನಿಮಿಷ 30 ನಿಮಿಷ ಅರ್ಧ ಗಂಟೆಯಿಂದ ನಿಂತ್ಕೊಂಡಿದೀವಿ ಅಂತ ಹೇಳಿದ್ದಾರೆ. ಸೊ ಆತರ ಕುತ್ಕೊಳೋದಕ್ಕೆ ಸ್ವಲ್ಪ ವ್ಯವಸ್ಥೆ ಇರ್ಲಿ ಎಲ್ಲಾ ರೀತಿಯಲ್ಲೂ. ಈಗ ತಾವು ನೋಡಿರ್ಬೋದು, ಒಳಗಡೆ ಶೌಚಾಲಯ ಕೂಡ ಒಂದು ಕ್ಲೀನ್ನೆಸ್ ಇರ್ಲಿಲ್ಲ. ಹಂತವಾಗಿ ನಮ್ಮ ಕಡೆಯಿಂದ ಏನ್ ಮಾಡ್ಬೇಕು ಮಾಡ್ತೀವಿ. ನಾನು ಹೇಳ್ತಾ ಇರೋದು, ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಈ ಸಮಸ್ಯೆಗಳನ್ನ ಏನು ಪರಿಹಾರ ಕಂಡುಕೊಳ್ಳೋಕೆ ಏನು ಕ್ರಮ ಕೈಗೊಂಡಿದ್ದಾರೆ ಅವ್ರನ್ನ ನೀವು ದಯವಿಟ್ಟು ಒಂದ್ಸಲಿ ಪ್ರಶ್ನೆ ಮಾಡಬೇಕಾಗುತ್ತೆ. ಶಾಸಕರಲ್ಲೂ ಕೂಡ ನಾನು ಮನವಿ ಮಾಡೋದೇನೆಂದ್ರೆ, ಒಂದು ಬಾರಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಡಿ. ಇಲ್ಲಿ ಆಶಾ ಕಾರ್ಯಕರ್ತರ ಸಮಸ್ಯೆ ಇರ್ಬೋದು, ಆ ರೋಗಿಗಳು ಬರ್ತಾ ಇದ್ರೆ ಅವ್ರ ಸಮಸ್ಯೆ ಇರ್ಬೋದು. ಕೇವಲ ಒಂದು ವೈದ್ಯಾಧಿಕಾರಿ ಇವತ್ತು ಇಲ್ಲಿನ ಎಷ್ಟೋ ಜನಕ್ಕೆ 400 ರಿಂದ 500 ಜನ ಬರ್ತಾರೆ. ಈ 400 ರಿಂದ 500 ಜನಕ್ಕೆ ಒಬ್ಬ ವೈದ್ಯಾಧಿಕಾರಿ ಎಷ್ಟು ನಿಮಿಷ ಎಷ್ಟು ಗಂಟೆಗಳಲ್ಲಿ ಅವ್ರು ಒಂದು ಚಿಕಿತ್ಸೆನ ನೀಡಕ್ಕಾಗುತ್ತೆ ಒಬ್ಬರ ಕೈಯಲ್ಲಿ? ನೋಡಿ, ನನಗೆ ಹಲವಾರು ಬಾರಿ ಬಹಳ ನಮ್ಮ ಆತ್ಮೀಯ ಸೋದರರು ಇಲ್ಲಿ ಕರೆ ಮಾಡಿದ್ರು, ಸರ್ ಇಲ್ಲಿ ಬಹಳಷ್ಟು ಸಮಸ್ಯೆ ಇದೆ, ತಾವು ಒಂದ್ಸಲಿ ಭೇಟಿ ಕೊಡಿ ಅಂತ ಹೇಳಿ. ನಾನು ಭೇಟಿ ಕೊಟ್ಟಾಗೆ ಇದು ವಸ್ತುಸ್ಥಿತಿ ಅರ್ಥ ಆಗಿದ್ದು. ಕಳೆದ ಬಾರಿ ತಾವು ಇದ್ರಿ, ಮಾಧ್ಯಮ ಮಿತ್ರರು, ಏನೇನ್ ಸಮಸ್ಯೆಗಳಿದೆ, ಆಶಾ ಕಾರ್ಯಕರ್ತರು ಕೂಡ ಅವ್ರ ಸಮಸ್ಯೆಗಳನ್ನ ತೋಡ್ಕೊಂಡಿದ್ದಾರೆ. ಯಾರು ಅವ್ರ ಪರವಾಗಿ ನಿಲ್ಲೋದು ಹೇಳಿ? ಈಗ ಅವ್ರ ಕೂಗು, ಅವ್ರ ನೋವು ಯಾರು ಅದನ್ನ ಕೇಳೋದು? ಇಲ್ಲಿ ಸರ್ಕಾರನೇ ಕಣ್ಮುಚ್ಕೊಳ್ತು. ಇವತ್ತು ಸಂಬಳ ಇಲ್ದಿರ ಏನು ಉಚಿತವಾಗಿ ಅವರು ಸೇವೆಯನ್ನು ಸಲ್ಲಿಸಬೇಕಾ? ಸಂಬಳಕ್ಕೆ ಅವ್ರು ಕೊಡೋ ಸಂಬಳನೂ ಕೂಡ ಏನು ಚುನಾವಣೆ ಪೂರ್ವ ಮಾತು ಕೊಟ್ಟಿದ್ರು ಅದು ಇಲ್ಲ. ಎಷ್ಟು ಮಾತು ಕೊಟ್ಟಿದ್ರಮ್ಮ ಚುನಾವಣೆ ಪೂರ್ವದಲ್ಲಿ? 10,000ನ? ಅಲ್ಲ, ಎಲ್ಲಾರ್ಗು ಬರ್ತಾ ಇದೆ ಜನಪ್ರತಿನಿಧಿಗಳಿಗೆ. ಈಗ ಚುನಾವಣೆ ಪೂರ್ವ ಏನ್ 10,000 ಹೇಳಿದ್ರಮ್ಮ ನಿಮ್ಗೆ? ಸರ್, ಇವಾಗ 5,000 ಬರ್ತಾ ಇದೆ. ನಮ್ಮ ಗ್ಯಾರಂಟಿ ಯೋಜನೆಗಳಲ್ಲಿ 3,000 ಜಾಸ್ತಿ. ನಾನು ಹೇಳೋದೇನಂದ್ರೆ, ಗಾಂಧಿ ಅವರು ಹೇಳಿದ್ರು, ಪ್ರಿಯಾಂಕಾ ಗಾಂಧಿ ಅವರು ಹೇಳಿರೋ ಮಾತು ಉಳಿಸ್ಕೊಂಡಿಲ್ಲ ಅವರು. ಇವತ್ತು ರಾಜ್ಯಾದ್ಯಂತ ಇದು ಕಾರ್ಯಕರ್ತರ ಕೂಗು ಬಹಳಷ್ಟಿದೆ. ಹೌದು, ಇನ್ನ ಒಂದು ಸರ್, ಮತ್ತೆ ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಬಹುಶಃ ಇದು ಮಂಚನಹಳ್ಳಿನೇ ಅಲ್ಲ, ಮುಂದೆ ನನಗೆ ಈಗ ಬರ್ತಾ ಕೂಡ ನಮ್ಮ ಸ್ನೇಹಿತರು ಕರೆ ಮಾಡಿದ್ರು, ಮಂಡಿಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅದೇ ರೀತಿ ಪೆರೇಸಂದ್ರದಲ್ಲೂ ಕೂಡ ಹಲವಾರು ಸೌಕರ್ಯಗಳ ಕೊರತೆ ಇದೆ, ತಾವು ಒಂದ್ಸಲಿ ಭೇಟಿ ಕೊಡಿ ಅಂತ. ಈಗ ನಾನು ಇಲ್ಲಿ ಭೇಟಿ ಕೊಟ್ಟಾಗ ನಾನು ಲ್ಯಾಬ್ ಟೆಕ್ನಿಷಿಯನ್ ಏನಿದ್ದಾರೆ ಅವ್ರ ಹತ್ರ ಬಳಿ ಹೋದಾಗ ಫ್ರಿಡ್ಜ್ ಒಂದೇ ಇತ್ತು. ಅದರಲ್ಲಿ ಏನು ಅವಶ್ಯಕತೆಗೆ ಮೀರಿ ತುಂಬಿಸುವಂತ ದಾಸ್ತಾನುಗಳಾಗಿರ್ಬೋದು, ಔಷಧಿಗಳಾಗಿರ್ಬೋದು, ಅಥವಾ ರಕ್ತ ಮಾದರಿಗಳಾಗಿರ್ಬೋದು, ಅದಕ್ಕೆ ಫ್ರಿಡ್ಜಿನ ಒಂದು ಅವಶ್ಯಕತೆ ಇದೆ ಅಂತ ಹೇಳಿದ್ರು. ಅದೇ ರೀತಿ ನಾವು ಕೂಡ ಮಾತು ಕೊಟ್ಟಿದ್ವಿ. ಅದೇ ರೀತಿ ಒಂದು ಫ್ರಿಡ್ಜನ್ನು ಕೂಡ ನಾವೀಗ ನಮ್ಮ ಜೈ ಫೌಂಡೇಶನ್ ಸಂಸ್ಥೆ ಕಡೆಯಿಂದ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಂಚನಹಳ್ಳಿಗೆ ಒಂದು ಕೊಡುಗೆಯಾಗಿ ನೀಡ್ತಾ ಇದ್ದೀವಿ. ಅದೇ ರೀತಿ ಚೇರ್ಗಳು ಕೂಡ ಅವಶ್ಯಕತೆ ನಾನೇ ಕಂಡೆ, ಯಾರು ಕೇಳಲಿಲ್ಲ. ಇಲ್ಲಿ ಚೇರ್ಗಳ ಅವಶ್ಯಕತೆ ಇದೆ, ಯಾಕಂದ್ರೆ ನಿಂತ್ಕೊಂಡಿರ್ತಾರೆ ಬಹಳಷ್ಟು ಜನ. ನೋಡಿದಾಗ ನಮಗೆ ನೋವಾಯ್ತು, ಅದಕ್ಕೋಸ್ಕರ ಚೇರ್ಗಳು ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಈಗಿನ ಸಮಸ್ಯೆಗಳು ಪಟ್ಟಿ ಮಾಡಿ ಇವತ್ತು ನಾನು ಅವರ ವೈದ್ಯರೊಂದಿಗೆ ಚರ್ಚೆ ಮಾಡಿ, ಆಶಾ ಕಾರ್ಯಕರ್ತರ ಸಮಸ್ಯೆ ಒಂದು ಕಡೆ, ಅದ್ರ ಜೊತೆಗೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಯಾಕಂದ್ರೆ ಇನ್ನ ಹೊಸ ಕಟ್ಟಡ ಏನಿದೆ ಅದನ್ನ ಯಾವಾಗ ಶಂಕುಸ್ಥಾಪನೆ ಆಗಿ ಅದು ಜನಗಳ ಸೇವೆಗೆ ಅರ್ಪಿತವಾಗುತ್ತೆ ಅಂತ ಅದು ದೇವರಿಗೆ ಗೊತ್ತಾಗ್ಬೇಕು. ಅದಾಗೋವರೆಗೂ ಕೂಡ ಇಲ್ಲಿ ಯಾರು ಕೂಡ ವೇಟ್ ಮಾಡೋದಕ್ಕಾಗಲ್ಲ. ಪ್ರತಿನಿತ್ಯ 400-500 ಜನ ಬರ್ತಾ ಇರ್ತಾರೆ. ಅವ್ರಿಗೆ ಅವಶ್ಯಕತೆ ರೀತಿಯಲ್ಲಿ ಸರ್ಕಾರಿ ಆಸ್ಪತ್ರೆಗಳನ್ನ, ಸರ್ಕಾರಿ ಆರೋಗ್ಯ ಕೇಂದ್ರಗಳನ್ನ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ನಂಬ್ಕೊಂಡ್ ಬರುವಂತದ್ದು ಏನಂದ್ರೆ, ನಮ್ಗೆ ಸೂಕ್ತ ಒಂದು ಅವಶ್ಯಕತೆ, ಬಡವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಆರೋಗ್ಯ ಸೇವೆ ಸಿಗುತ್ತೆ ಅಂತ. ಇಲ್ಲಿ ಸೂಕ್ತವಾದ ಆರೋಗ್ಯ ಸೇವೆ ಒಂದು ಲಭ್ಯ ಇಲ್ಲ ಅಂತ ಹೇಳಿದ್ರೆ ಅವ್ರು ಇನ್ನೆಲ್ಲ ಹೋಗ್ಬೇಕಾಗುತ್ತೆ ಬಡವರು. ಅದಕ್ಕಾಗಿ ನಮ್ಮ ಕೈಲಾಗಿದ್ದ ಸೇವೆ ನಾವು ಮಾಡ್ತಾ ಇದೀವಿ. ಅದೇ ರೀತಿ ಮಂಚನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸದಾ ನಮ್ಮ ಸೇವೆ ಜೊತೆಲಿ ನಿಂತಿರ್ತೀವಿ. ಜೊತೆಗೆ ಆಶಾ ಕಾರ್ಯಕರ್ತರದ್ದು ಏನಿದೆ ಅವ್ರ ಮನವಿ ತಗೊಂಡು ನಾನು ಅವ್ರ ಪರವಾಗಿ ಆರೋಗ್ಯ ಸಚಿವರುಗಳಲ್ಲೂ ಕೂಡ ಹಾಗೂ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಕೂಡ ಭೇಟಿ ಕೊಟ್ಟು ಈ ಕೂಡಲೇ ಇದನ್ನ ಬಗೆಹರಿಸಬೇಕು ಅಂತ ಹೇಳಿ ಕೂಡ ನಾನು ಮನವಿ ಪತ್ರನ ಕೊಟ್ಟು ಆಗ್ರಹನ ಕೂಡ ಮಾಡ್ತೀನಿ. ಧನ್ಯವಾದ.